ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 29ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಮಣ್ಣು ಮತ್ತು ಸ್ವರ್ಗ. ನಾವು ಮಣ್ಣಿನ ಮನುಷ್ಯನ ಪ್ರತಿರೂಪವನ್ನು ಧರಿಸಿರುವಂತೆಯೇ ಸ್ವರ್ಗೀಯ ಮನುಷ್ಯನ ಪ್ರತಿರೂಪವನ್ನು ಸಹ ಧರಿಸುತ್ತೇವೆ. 1 ಕೊರಿಂಥದವರಿಗೆ 15:49. ಕರ್ತನು ತನ್ನ ಸ್ವಂತ ಕೈಗಳಿಂದ ನಮ್ಮನ್ನು ಮಣ್ಣಿನಿಂದ ರೂಪಿಸಿದನು. ಆತನು ನಮಗೆ ತನ್ನ ಪ್ರತಿರೂಪ ಮತ್ತು ಹೋಲಿಕೆಯನ್ನು ಕೊಟ್ಟನು ಮತ್ತು ನಮ್ಮನ್ನು ಜೀವಿಗಳನ್ನಾಗಿ ಮಾಡಿದನು. ಇದು ದೇವರ ಎಲ್ಲ ಸೃಷ್ಟಿಗಳಲ್ಲಿ ನಮ್ಮನ್ನು ಅತ್ಯಂತ ವಿಶಿಷ್ಟವೆಂದು ಪ್ರತ್ಯೇಕಿಸುತ್ತದೆ. ಒಂದು ದಿನ ದೇವರು ಅಬ್ರಹಾಮನನ್ನು ಪಕ್ಕಕ್ಕೆ ಕರೆದೊಯ್ದು ಅವನ ವಂಶಸ್ಥರ ದರ್ಶನವನ್ನು ತೋರಿಸಿದನು. ಎಂತಹ ಅದ್ಭುತ! ಮಣ್ಣಿನಿಂದ ಮಾಡಲ್ಪಟ್ಟ ಮನುಷ್ಯರು ಒಂದು ದಿನ ಆಕಾಶದ ನಕ್ಷತ್ರಗಳಂತೆ ಹೊಳೆಯುತ್ತಾರೆ. ಆದಿಕಾಂಡ 15:1-6. ಅಬ್ರಹಾಮನು ಸಂತೋಷದಿಂದ ತುಂಬಿರಬೇಕು. ದೇವರು ಮನುಷ್ಯನನ್ನು ತನ್ನ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಸಿದ ಅಂತಿಮ ಉದ್ದೇಶವು ಒಂದು ದಿನ ಅವನಿಗೆ ಸ್ವರ್ಗೀಯ ಮಹಿಮೆಯನ್ನು ಧರಿಸುವುದಾಗಿತ್ತು. ಮೊದಲ ಆದಾಮನು ಮಣ್ಣಿನಿಂದ ಮಾಡಲ್ಪಟ್ಟನು, ಆದರೆ ಎರಡನೇ ಆದಾಮನಾದ ಯೇಸು ಸ್ವರ್ಗದಿಂದ ಇಳಿದು ಬಂದನು. ಅವನು ಯಾಕೋಬನ ಏಣಿಯಾದನು, ಅನೇಕ ಪುತ್ರರನ್ನು ಮಹಿಮೆಗೆ ಕರೆದೊಯ್ದನು. ಯೋಹಾನ 1:51. ಆ ಏಣಿಯು ಕಲ್ವಾರಿ ಶಿಲುಬೆಯಾಗಿದೆ. ಯೇಸು ಸ್ವರ್ಗೀಯ ವಿಷಯಗಳ ಬಗ್ಗೆ ಮಾತನಾಡಿದಾಗ ಜನರು ನಂಬಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಅವನು ಕೇಳಿದನು, ನಾನು ನಿಮಗೆ ಭೂಲೋಕದ ವಿಷಯಗಳನ್ನು ಹೇಳಿದ್ದರೂ ನೀವು ನಂಬದಿದ್ದರೆ, ನಾನು ನಿಮಗೆ ಸ್ವರ್ಗೀಯ ವಿಷಯಗಳನ್ನು ಹೇಳಿದರೆ ನೀವು ಹೇಗೆ ನಂಬುವಿರಿ? ಯೋಹಾನ 3:12. ಯೇಸು ಮಾತ್ರ ಸ್ವರ್ಗೀಯ ವಿಷಯಗಳನ್ನು ವಿವರಿಸಲು ಅರ್ಹನಾಗಿದ್ದಾನೆ, ಏಕೆಂದರೆ ಅವನು ಮೇಲಿನಿಂದ ಬಂದನು. ಸತ್ಯವೇದವು ಹೇಳುತ್ತದೆ, ಸ್ವರ್ಗದಿಂದ ಇಳಿದು ಬಂದವನು ಅಂದರೆ ಸ್ವರ್ಗದಲ್ಲಿರುವ ಮನುಷ್ಯಕುಮಾರನೇ ಹೊರತು ಯಾರೂ ಸ್ವರ್ಗಕ್ಕೆ ಏರಿಲ್ಲ. ಯೋಹಾನ 3:13. ದೇವರ ಮಕ್ಕಳಾದ ನಮಗೆ ಒಂದು ಮಹಿಮಾಭರಿತ ನಿರೀಕ್ಷೆ ಇದೆ. ನಾವು ಈಗ ಭೂಮಿಯವರಾಗಿದ್ದರೂ ಒಂದು ದಿನ ಸ್ವರ್ಗದಲ್ಲಿ ದೇವರ ರಾಜ್ಯದಲ್ಲಿ ಶಾಶ್ವತವಾಗಿ ಕಂಡುಬರುತ್ತೇವೆ. ಸತ್ಯವೇದವು ಭರವಸೆ ನೀಡುತ್ತದೆ. ಜ್ಞಾನಿಗಳು ಆಕಾಶದ ತೇಜಸ್ಸಿನಂತೆಯೂ ಅನೇಕರನ್ನು ನೀತಿವಂತರನ್ನಾಗಿ ಮಾಡುವವರು ನಕ್ಷತ್ರಗಳಂತೆಯೂ ಯುಗಯುಗಾಂತರಗಳಲ್ಲಿಯೂ ಹೊಳೆಯುವರು. ದಾನಿಯೇಲ 12:3. ಸ್ವರ್ಗೀಯ ದೇಹಗಳು ಮತ್ತು ಭೂಮಂಡಲೀಯ ದೇಹಗಳು ಸಹ ಇವೆ, ಆದರೆ ಸ್ವರ್ಗೀಯ ದೇಹಗಳ ಮಹಿಮೆ ಒಂದೇ ಮತ್ತು ಭೂಮಂಡಲದ ದೇಹಗಳ ಮಹಿಮೆ ಇನ್ನೊಂದು. ಮಣ್ಣಿನ ಮನುಷ್ಯನು ಇದ್ದಂತೆ ಮಣ್ಣಿನಿಂದ ಮಾಡಲ್ಪಟ್ಟವರು ಸಹ ಇದ್ದಾರೆ ಮತ್ತು ಸ್ವರ್ಗೀಯ ಮನುಷ್ಯನಂತೆ ಸ್ವರ್ಗೀಯರು ಸಹ ಇದ್ದಾರೆ. ಮತ್ತು ನಾವು ಮಣ್ಣಿನ ಮನುಷ್ಯನ ಪ್ರತಿರೂಪವನ್ನು ಧರಿಸಿರುವಂತೆಯೇ ಸ್ವರ್ಗೀಯ ಮನುಷ್ಯನ ಪ್ರತಿರೂಪವನ್ನು ಸಹ ಧರಿಸುತ್ತೇವೆ. 1 ಕೊರಿಂಥದವರಿಗೆ 15:40 ಮತ್ತು 48-49. ದೇವರ ಪ್ರಿಯ ಮಕ್ಕಳೇ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿರುವಲ್ಲಿ ಮೇಲಿನವುಗಳನ್ನು ಹುಡುಕಿರಿ. ಕೊಲೊಸ್ಸೆಯವರಿಗೆ 3:1. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮ ಪೌರತ್ವವು ಪರಲೋಕದಲ್ಲಿದೆ. ಅಲ್ಲಿಂದ ನಾವು ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಕಾತುರದಿಂದ ಕಾಯುತ್ತಿದ್ದೇವೆ. ಫಿಲಿಪ್ಪಿಯವರಿಗೆ 3:20. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.